ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 2 ಕೋಟಿ ವಿಮೆ ಹಣಕ್ಕೋಸ್ಕರ ಮಾಜಿ ಸೈನಿಕನ ಕೊಲೆ ಮಾಡಿರತಕ್ಕಂತಹ ಒಂದು ಘಟನೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಘೋಡಗೇರಿ ಗ್ರಾಮದಲ್ಲಿ ನಡೆದಿದೆ. ಎರಡು ಕೋಟಿ ವಿಮೆ ಹಣಕ್ಕಾಗಿ ಮಾಜಿ ಸೈನಿಕನ ಕೊಲೆ. ಅನುಮಾನ ಬರ್ತಿರೋದು ಆತನ ಹೆಂಡತಿಯ ಮೇಲೇನೆ. ರಸ್ತೆ ಅಪಘಾತ ಆಗಿದ್ದನ್ನೇ ದಾಳವಾಗಿಸಿಕೊಂಡು ಮರ್ಡರ್ ಮಾಡಿದ್ದಾರೆ. 3 ತಿಂಗಳ ಬಳಿಕ ಹೂತಿದ್ದ ಶವವನ್ನು ಈಗ ಹೊರಗೆ ತೆಗೆದಿದ್ದಾರೆ ಅಧಿಕಾರಿಗಳು. ಯಮಕನಮರಡಿ ಪೊಲೀಸರು ಮುಚ್ಚೋಗಿತ್ತು ಈ ಪ್ರಕರಣ, ಈಗ ಪತ್ತೆ ಹಚ್ತಾ ಇದ್ದಾರೆ. ಮಾಜಿ ಸೈನಿಕ ಸಂದೀಪ್ ಮಾಂಜರಿ ಕೊಲೆಯಾಗಿರ್ತಕ್ಕಂಥದ್ದು. ಅದೇನೋ ಹಾಸ್ಪಿಟ್ಲಲ್ಲಿದ್ದಾಗ ಗ್ಲೂಕೋಸ್ ಬಾಟ್ಲಿಗೇನೆ ವಿಷ ಹಾಕಿದ್ದಾರೆ ಅಂತ. ಅವ್ರಿಗೆ ರಸ್ತೆ ಅಪಘಾತ ಆಗಿತ್ತು, ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಆಗ ಗ್ಲೂಕೋಸ್ ಬಾಟ್ಲಿಗೇನೆ ವಿಷ ಹಾಕಿ ಆತನನ್ನು ಕೊಲೆ ಮಾಡಿದ್ದಾರೆ. 2 ಕೋಟಿ ರೂಪಾಯಿ ವಿಮೆ ಹಣಕ್ಕೋಸ್ಕರ ಹೀಗೆ ಮಾಡಿದ್ದಾರೆ. ಪತ್ನಿ ಮೇಲೇ ಅನುಮಾನ ಇದೆ. ಸೊ ಪ್ರಿಯಕರನೊಂದಿಗೆ ಸೇರಿ ಹೆಂಡತಿಯಿಂದ ಕೊಲೆಗೆ ಸಂಚು ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗಿದೆ. ಯಮಕನಮರಡಿ ಪೊಲೀಸರಿಂದ ಮುಚ್ಚಿ ಹೋಗಿದ್ದ ಪ್ರಕರಣ ಈಗ ಮತ್ತೆ ಬೆಳಕಿಗೆ ಬರ್ತಾ ಇದೆ. ನೋಡಿ, ಘೋಡಗೇರಿ ಗ್ರಾಮದ ಮಾಜಿ ಸೈನಿಕ ಸಂದೀಪ್ ಮಾಂಜರಿಯ ಕೊಲೆ ಆಗಿರ್ತಕ್ಕಂಥದ್ದು. ಹುಕ್ಕೇರಿಯಲ್ಲಿ ದೇವಿ ಜಾತ್ರೆ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಅವರಿಗೆ ರಸ್ತೆ ಅಪಘಾತ ಆಗುತ್ತೆ. ಆಮೇಲೆ ಚಿಕಿತ್ಸೆಗೋಸ್ಕರ ಖಾಸಗಿ ಆಸ್ಪತ್ರೆಗೆ ಸಂದೀಪ್ ದಾಖಲಾಗ್ತಾರೆ. ಆ ಸಂದರ್ಭದಲ್ಲಿ ಪ್ರಿಯಕರನ ಜೊತೆ ಸೇರಿ ಹೆಂಡತಿಯಿಂದ ಕೊಲೆಗೆ ಸಂಚು. ಪತ್ನಿ ಸುಮಾ, ಪ್ರಿಯಕರ ಪುಂಡಲೀಕ ವಿರುದ್ಧ ಕುಟುಂಬಸ್ಥರು ಮಾಡ್ತಾ ಇರ್ತಕ್ಕಂಥ ಆರೋಪ, ಅನೈತಿಕ ಸಂಬಂಧ ಹೊರಗೆ ಬರಬಾರ್ದು, ಗಂಡ ಸತ್ರೆ ವಿಮೆ ಹಣ ಬರುತ್ತೆ ಅಂತ ಸ್ಕೆಚ್ ಹಾಕಿ ಕೊಲೆ ಎಂಥೆಂಥ ಜನ ಇರ್ತಾರೆ ನೋಡಿ. ಅಂದರೆ ನಮ್ಮಣ್ಣ ತಿರ್ಕೊಂಡ ಟೈಮ್ನಲ್ಲಿ ನಾವು ಆಕ್ಸಿಡೆಂಟ್ ಅಂತ ಭಾವಿಸಿದ್ವಿ. ಆದರೆ ಸರ್ ಜಾವೇದ್ ಸರ್ ಇದ್ದಾರಲ್ಲ, ಇಲ್ಲಿ ಬೆಳಗಾವಿ CPI ಯಮಕನಮರಡಿ CPI ಜಾವೇದ್ ಸರ್ ಇದ್ದಾರೆ. ಅವರು ಆವಾಗ ನಮಗೆ ನಾವು ಹೇಳಿದಾಗೆ ಹೋಗಿದ್ರು. ನಂತರ ಅವರು ಯಾರಿಗೂ ಗೊತ್ತಾಗದಾಗೆ ಗುಪ್ತವಾಗಿ ತನಿಖೆಯನ್ನು ಮಾಡಿ ಈ ಪ್ರಕರಣವನ್ನು ಹೊರಗೆ ಎಳೆದಿದ್ದಾರೆ. ಅದು ಪಾಯ್ಸನ್ ಕೇಸ್ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅದು ತೀರಿಕೊಂಡ 3 ತಿಂಗಳ ನಂತರ ಅದು CPI ಮಂಜರ್ಗಿ ಅವರ ಏನೋ ಬಾಡಿ ಒಂದು ಎಕ್ಸಿಬಿಷನ್ಗೆ ಬಂದಿದ್ವಿ. ಇದು ಒಂದು 3 ತಿಂಗಳ ಹಿಂದೆ ಅವ್ರದ್ದು ಆಕ್ಸಿಡೆಂಟ್ ಆಗಿದೆ. ಸೊ ಚಿಕಿತ್ಸೆ ಸಂದರ್ಭದಲ್ಲಿ ವಿಷ ಏನೋ ಒಂದು ಮೇಲ್ನೋಟಕ್ಕೆ ವಿಷ ಪ್ರಸಾನದ ಮುಖಾಂತರ ಡೆತ್ ಆಗಿದೆ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬಂದಿದೆ IO ಅವರಿಗೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಬಾಡಿ ಎಕ್ಸಾಮನ್ನು ಸುಕೋ ಟೀಮು ನಮ್ಮ ಪೊಲೀಸ್ ತನಿಖಾ ನೋಡಿ, ಘಟನೆ ನಡೆದು 3 ತಿಂಗಳು ಆಗೋಗಿದೆ. ಬಾಡಿಯನ್ನು 3 ತಿಂಗಳ ಹಿಂದೆಯೇ ಹೂತಾಕಿದ್ದಾರೆ. ಈಗ ಮತ್ತೆ ತೆಗೆದು FSLಗೆ ರವಾನೆ ಮಾಡಿದ್ದಾರೆ. ಅದನ್ನೆಲ್ಲ FSL ರಿಪೋರ್ಟ್ ಬರಬೇಕು, ಆಗ ಗೊತ್ತಾಗುತ್ತೆ. ಮೇಲ್ನೋಟಕ್ಕೆ IOಗೆ ವಿಷಪ್ರಾಶನದಿಂದ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ.